MLC ಸಿಟಿ ರವಿ ಬಂಧನ ಬಿಡುಗಡೆ ಪ್ರಕರಣಕ್ಕೆ ಈಗ ಮತ್ತೊಂದು ಆಯಾಮವನ್ನು ಕಲ್ಪಿಸಲಾಗ್ತಾ ಇದೆ. ಅದರಲ್ಲೂ ಬಿಜೆಪಿ ನಾಯಕರು ಸಿಟಿ ರವಿ ಅವರನ್ನ ಫೇಕ್ ಎನ್ಕೌಂಟರ್ ಮಾಡೋದಕ್ಕೆ ಕರ್ಕೊಂಡು ಹೋಗಿದ್ರು ಅಂತ ಇನ್ನೊಂದು ವಾದವನ್ನು ಈಗ ಮುಂದಿಡ್ತಾ ಇದ್ದಾರೆ. ಸಿಟಿ ರವಿ ಬಂಧನ ಮತ್ತು ಬಿಡುಗಡೆ ಪ್ರಕರಣಕ್ಕೆ ಈಗೊಂದು ಟ್ವಿಸ್ಟ್. ಬಿಜೆಪಿಯಿಂದ ಶುರುವಾಗಿದೆ ಎನ್ಕೌಂಟರ್ ಪಾಲಿಟಿಕ್ಸ್. ರಾಜ್ಯ ಸರ್ಕಾರದ ಮೇಲೆ ಮುಗಿಬಿದ್ದಿದ್ದಾರೆ ಕೇಸರಿ ಕಲಿಗಳು. ರವಿಯವರನ್ನ ಎನ್ಕೌಂಟರ್ ಮಾಡಲೆಂದೇ ಬಂಧಿಸಿದ್ರು. ಸಿಟಿ ರವಿ ಬಂಧನದ ಹಿಂದೆ ಹತ್ಯೆಯ ಉದ್ದೇಶ ಇತ್ತು. ಪೊಲೀಸರಿಗೆ ರವಿಯನ್ನ ಮುಗಿಸುವ ಯೋಚನೆ ಕೂಡ ಇತ್ತು. ಫೇಕ್ ಎನ್ಕೌಂಟರ್ ಮಾಡ್ತಾ ಇದ್ರು ಅಂತ ಬಿಜೆಪಿ ನಾಯಕರು ಈಗ ಒಬ್ಬೊಬ್ಬರಾಗಿ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ. ಅದು ಸಿಟಿ ರವಿ ಅವರಾಗಿರಬಹುದು, ಆರಗ ಜ್ಞಾನೇಂದ್ರ ಆಗಿರಬಹುದು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಾಗಿರಬಹುದು. ಇದು ಫೇಕ್ ಎನ್ಕೌಂಟರ್ ಮಾಡೋದಕ್ಕೇ ಕರ್ಕೊಂಡು ಹೋಗಿದ್ರು ಕಬ್ಬಿನ ಗದ್ದೆಗೆ, ಕಲ್ಲಿನ ಕ್ವಾರಿಗೆ. ಮಾಧ್ಯಮದವರು ಬೆಂಬಿಡದೆ ಅವರ ಜೊತೆಗೆ ಇದ್ದಿದ್ದರಿಂದ ಅವರು ಬದುಕುಳಿಯುವಂತಾಯಿತು ಅನ್ನೋದು ಬಿಜೆಪಿ ನಾಯಕರ ಆರೋಪ. ಈಗ ಇದಕ್ಕೆ ಇನ್ನು ಕಾಂಗ್ರೆಸ್ ನಾಯಕರು ಏನು ಉತ್ತರ ಕೊಡ್ತಾರೆ ಅಂತಕ್ಕಂಥದ್ದನ್ನು ನೋಡಬೇಕು. ಬಟ್ ಅವರು ಬೇರೆ ವರ್ಷನನ್ನೇ ಹೇಳ್ತಾರೆ. ನನ್ನ ಮೇಲೆ ಕೊಲೆ ಪ್ರಯತ್ನ ಮಾಡಿದಾಗ ಯಾರ್ಯಾರು ಕೊಲೆ ಪ್ರಯತ್ನ ಮಾಡಿದ್ದಾರೆ ಅನ್ನೋ ದೂರನ್ನು ಕೊಟ್ಟಿದ್ದೀವಿ. FIR ಇನ್ನೂ ರಿಜಿಸ್ಟರ್ ಆಗಿಲ್ಲ. FIR ರಿಜಿಸ್ಟರ್ ಮಾಡದೇ ಇದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ, ಅಕಸ್ಮಾತ್ ಅವರು FIR ರಿಜಿಸ್ಟರ್ ಮಾಡಿ ಕೊಲೆ ಪ್ರಯತ್ನ ಹಲ್ಲೆ ಮಾಡಿದವ್ರನ್ನ ಕುಮ್ಮಕ್ಕೆ ಕೊಟ್ಟವ್ರನ್ನ ಬಂಧಿಸಿ ಕ್ರಮ ಕೈಗೊಳ್ಳದೇ ಇದ್ರೆ ಬೆಳಗಾವಿ ಚಲೋ ಮಾಡೋಣ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಯಾರೋ ಒಬ್ಬರು ದೊಡ್ಡ ಮನುಷ್ಯರು ಹೇಳಿದ್ರು, ಬೆಳಗಾವಿಯಿಂದ ಬದುಕಿ ಬಂದಿದ್ದೆ ಪುಣ್ಯ ಅಂತ ಹೇಳಿ. ಬೆಳಗಾವಿ ಜನ ಹೇಳ್ತಾ ಇದ್ದಾರೆ, ಯಾರೇನು ಮಾಡ್ತಾರೆ ಬಾ ನೀನು ಇಲ್ಲಿಗೆಯ, ನಿನ್ನ ಜೊತೆಗೆ ನಾವಿದ್ದೀವಿ ಅನ್ನೋಂಥ ಮಾತನ್ನು ಬೆಳಗಾವಿ ಜನ ಹೇಳ್ತಿದ್ದಾರೆ. ನಾನು ಹೇಳಿದ್ದು ಏಕ್ ಎನ್ಕೌಂಟರ್ ಮಾಡೋ ವಿಚಾರ ಇತ್ತ, ಕ್ವಾರಿ ಹತ್ರ ಯಾಕೆ ಕರ್ಕೊಂಡು ಹೋದ್ರಿ? ರವಿಯವರು ಹೇಳಿದ್ದಾರೆ ಇವತ್ತು ನಾನು ಕೊಲ್ಲು ವಿಚಾರ ಇತ್ತು ಅವ್ರಿಗೆ. ಆ ಆಧಾರದ ಮೇಲೆ ನಾನು ಹೇಳಿದ್ದೀನಿ, ಕ್ವಾರಿ ಹತ್ರ ಯಾಕೆ ಕರ್ಕೊಂಡು ಹೋದ್ರಿ? ಗದ್ದಿಗೆ ಕಬ್ಬಿನ ಗದ್ದಿಗೆ ಯಾಕೆ ಕರ್ಕೊಂಡು ಹೋದ್ರಿ? ಗದ್ದೆಗೆ ಕಾಡಿನಲ್ಲಿ ಯಾಕೆ ಕರ್ಕೊಂಡು ಹೋದ್ರಿ? ರಸ್ತದ ಮೇಲೆ ಯಾಕೆ ನಿಲ್ಸಿದ್ರಿ? ಮಾಧ್ಯಮದವ್ರಿಗೆ ಬಿಟ್ಟಿಲ್ಲ. ಮತ್ತು ನಾನು ನಿನ್ನೆನೂ ಹೇಳಿದೆ, ಮಾಧ್ಯಮದವರು ಕೆಲವರು ಸಾಹಸ ಮಾಡಿ ಹಿಂದೆ ಬೆನ್ನು ಹತ್ತಿದ್ದಕ್ಕೆ ಸಿಟಿ ರವಿ ಇನ್ನೂ ತೊಂದರೆ ಕೊಟ್ಟಿಲ್ಲ. ಇರಲ್ಲ ಎಲ್ಲೇ ತೊಗೊಂಡೋಗಿ ಏನು ಮಾಡ್ಬೇಕಂತ ಮಾಡಿದ್ರು ನಂಗೆ ಗೊತ್ತಿಲ್ಲ. ಸಿಟಿ ರವಿಯವರು ನಾನು ಕೊಲ್ಲಬೇಕಂತ ಸಂಚಿತ್ತು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಒಂದು ಅತ್ಯಂತ ಕ್ರೂರವಾಗಿರ್ತಕ್ಕಂಥ ಮಾರ್ಗವನ್ನು ಹಿಡಿದಿದೆ. ಮನಬಂದಂತೆ ಮಾತಾಡ್ತಾರೆ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು. ಆಶ್ಚರ್ಯ ಆಗಿದೆ ಈ ರೀತಿ ಒಂದು ಪೊಲೀಸ್ ವ್ಯವಸ್ಥೆ ನೋಡ್ಕೊಂಡು. ಇದು ಇತಿಹಾಸದಲ್ಲೇ ಫಸ್ಟ್ ಟೈಮ್ ಈ ರೀತಿ. ಈ ಸರ್ಕಾರ ಒಟ್ಟಾರೆ ಯಾರ್ಯಾರೋ ಗುರಿ ಟಾರ್ಗೆಟ್ ಮಾಡೋದು, ಅನವಶ್ಯಕದ ಕೇಸ್ಗಳನ್ನು BJP ಕಾರ್ಯಕರ್ತರ ಮೇಲೆ ಹಾಕೋದು, ಇದು ಮಾನವ ಹಕ್ಕಿನ ಉಲ್ಲಂಘನೆ. ಮೊನ್ನೆ ರಾತ್ರಿ ಜೀವಂತವಾಗಿ ಹೊರಗೆ ಬಂದಿದ್ದು ವಿಶೇಷ ಅಂತ ಹೇಳಿ ನಾನು ಭಾವಿಸ್ತೀನಿ ರವಿಯವರು. ಯಾಕೆಂದರೆ ಮೀಡಿಯಾದವರು ಬೆನ್ನಂದಿಕೆ ಇದ್ದರು, ಅವ್ರನ್ನೂ ಕೂಡ ಅವಾಯ್ಡ್ ಮಾಡಿ ಎಲ್ಲರೂ ಕಾಡು ಕ್ರಷರ್ ಜಲ್ಲಿ ಕ್ರಷರ್ನ ನೋಡಿದೆ ಅಂತ ಹೇಳಿ ಎಲ್ಲಿಗೆ ತಗೊಂಡೋಗಿ ಅವ್ರನ್ನ ಕೊಲೆ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ರು. ಇವೆಲ್ಲದರೂ ಕೂಡ ಎನ್ಕ್ವೈರಿ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ಸಿಟಿ ರವಿ ಬಂಧನ ಮತ್ತು ಬಿಡುಗಡೆಯ ನಂತರ ಈ ಪ್ರಕರಣದ ಕಾವು ಆರೋಗಬಾರ್ದು, ಪ್ರಕರಣದ ಕಾವು ಇನ್ನೂ ಜೋರಾಗಬೇಕು ಅನ್ನೋ ಕಾರಣದಿಂದ ಈ ಫೇಕ್ ಎನ್ಕೌಂಟರ್ ಅಂತಕ್ಕಂಥ ಒಂದು ಬಾಣವನ್ನು BJP ನಾಯಕರು ಬಿಡ್ತಾ ಇದ್ದಾರಾ, ಅಥವಾ ನಿಜಕ್ಕೂ ಅಲ್ಲಿ ಹೀಗೆ ನಡೆದಿತ್ತ? ಏಕಾಏಕಿ ಈ ಎನ್ಕೌಂಟರ್ ಅಂತಕ್ಕಂಥದ್ದನ್ನು ಎಲ್ಲ BJP ನಾಯಕರು ಪದೇ ಪದೇ ಮಾತನಾಡ್ತಿರೋದು ಯಾಕೆ ಅಂತ? ಅರವಿಂದ್, ಸಿಟಿ ರವಿ ವರ್ಸಸ್ ರಾಜ್ಯ ಸರ್ಕಾರ ಸಂಘರ್ಷ ಮತ್ತಷ್ಟು ತಾರಕಕ್ಕೇರುವ ಲಕ್ಷಣಗಳು ಕಾಣಿಸ್ತಾ ಇರುವಂಥದ್ದು. ಖುದ್ದಾಗಿ ಸಿಟಿ ರವಿ ಅವರೇ ಇಡೀ ರಾತ್ರಿ ಪೊಲೀಸರ ಜೊತೆ ಎಲ್ಲೆಲ್ಲಿ ಯಾವ್ಯಾವ ಸ್ಥಳಗಳಿಗೆ ನಿಗೂಢವಾಗಿ ಪೊಲೀಸರು ಕರ್ಕೊಂಡು ಹೋಗಿದ್ರು, ಯಾವ್ಯಾವ ಸ್ಟೇಷನ್ ಕರ್ಕೊಂಡು ಹೋಗಿದ್ರು, ಏನೆಲ್ಲ ದೌರ್ಜನ್ಯ ಮಾಡಿದ್ರು, ಅವರೇ ಖುದ್ದು ಪ್ರತ್ಯಕ್ಷದರ್ಶಿ. ಅವ್ರಿಗೆ ತಮಗೆ ಆದಂತಹ ಒಂದು ಕರಾಳ ಅನುಭವವನ್ನು ನಿನ್ನೆ ಮೊನ್ನೆ ಎಲ್ಲವೂ ಕೂಡ ಬಿಚ್ಚಿಟ್ಟಿದ್ದಾರೆ. ಅವರು ಕೂಡ ಆರೋಪ ಮಾಡಿದರು, ನನ್ನನ್ನು ಮುಗಿಸುವ ಸಂಚು ಈ ಸರ್ಕಾರಕ್ಕಿತ್ತು, ನನ್ನ ಹೆಣವನ್ನು ಚಿಕ್ಕಮಗಳೂರು ಕಳಿಸ್ಬೇಕು ಅಂತ ಬೆದರಿಕೆ ಹಾಕಿದ್ರು. ಹಾಗಾಗಿ ನಿಗೂಢ ಸ್ಥಳಗಳಿಗೆ, ಅಂದರೆ ಕಬ್ಬಿನ ಗದ್ದೆಗೆ, ಜಲ್ಲಿ ಕ್ರಷರ್ ಸ್ಥಳಗಳಿಗೆ ಏನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಯಾರೋ ಕೊಲೆ ಮಾಡಿದ್ರು ಅನ್ನುವಂತಹ ರೀತಿಯಲ್ಲಿ ಬಿಂಬಿಸೋದಕ್ಕೆ ನನ್ನನ್ನು ಕೊಲೆ ಮಾಡುವಂತಹ ಸಂಚು ಷಡ್ಯಂತ್ರ ನಡೆದಿತ್ತು ಅನ್ನುವಂಥ ಆರೋಪವನ್ನು ಮಾಡಿದರು. ಅದರ ಮುಂದುವರಿದ ಭಾಗವಾಗಿ ಈಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮತ್ತಷ್ಟು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಸಿಟಿ ರವಿ ಅವರನ್ನ ಫೇಕ್ ಎನ್ಕೌಂಟರ್
ಎನ್ಕೌಂಟರ್ ಮಾಡುವ ಮೂಲಕ ರಾಜ್ಯ ಸರ್ಕಾರ ಬಿಜೆಪಿಗೆ ಒಂದು ಧಮಕಿ ಹಾಕುವ ಪ್ರಯತ್ನ ಮಾಡ್ತಾ ಇತ್ತು. ಅವ್ರನ್ನ ಎನ್ಕೌಂಟರ್ ಮಾಡುವಂತಹ ಪ್ರಯತ್ನ ಮೂಲಕ ಬಿಜೆಪಿಯ ಇತರ ನಾಯಕರು ಕೂಡ ಸುಮ್ಮನೆ ಆಗಿಸುವಂತಹ ಒಂದು ಪ್ರಯತ್ನ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಫೇಕ್ ಎನ್ಕೌಂಟರ್ ವಿಚಾರ ಏನು ಗಂಭೀರ ಆರೋಪ ಮಾಡಿದ್ದಾರೆ, ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ತಾರಕಕ್ಕೇರುವ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಈಗಾಗಲೇ ಇದಕ್ಕೆ ಬಿ ಕೆ ಹರಿಪ್ರಸಾದ್ ಅವರು, ಡಿ ಕೆ ಸುರೇಶ್ ಅವರು ಕೌಂಟರ್ನ ಕೊಟ್ಟಿದ್ದಾರೆ. ಆದರೆ ಸಿ ಟಿ ರವಿ ಅವ್ರನ್ನ ಎನ್ಕೌಂಟರ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಪ್ರಯತ್ನ ಪಟ್ಟಿತ್ತು ಅನ್ನುವಂಥ ಆರೋಪ ಇದೆಯಲ್ಲ, ಒಂದು ರೀತಿಯಲ್ಲಿ ಇದು ರಾಜ್ಯ ಸರ್ಕಾರದ ಮೇಲೆ ಗಂಭೀರ ಆರೋಪನೇ, ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಅಸ್ತ್ರವನ್ನೇ ಬಿಜೆಪಿ ಪ್ರಯೋಗ ಮಾಡ್ತಾ ಇದೆ ಅನ್ನುವಂಥದ್ದು ಕಾಡ್ತಾ ಇರುವಂಥದ್ದು. ಜೊತೆಗೆ ಅಲ್ಲಿ ಸಿ ಟಿ ರವಿ ಅವರು ಖುದ್ದಾಗಿ ತಾವು ಅನುಭವಿಸಿದ ಪರಿಸ್ಥಿತಿಯನ್ನು ಹೇಳಿದ್ದಾರೆ. ಆದರೆ ಯಾರೇ ಕೂಡ ಅವರ ಪರಿಸ್ಥಿತಿಯನ್ನು ಅವ್ರ ಬಾಯಿಂದಲೇ ಕೇಳಿದ್ರೆ ಏನೋ ಆಗಿತ್ತು ಅನ್ನುವಂಥ ಅನುಮಾನ ಎಂಥವ್ರಿಗೂ ಕೂಡ ಮೂಡುತ್ತೆ. ಅದರ ಆಧಾರದಲ್ಲೇ ಪ್ರಹ್ಲಾದ್ ಜೋಶಿ ಅವರು, ಆರಗ ಜ್ಞಾನೇಂದ್ರ ಅವರು, ಆರ್ ಅಶೋಕ್ ಅವರು ಈ ಒಂದು ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಅವ್ರನ್ನ ಮುಗಿಸುವ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ಆದರೆ ಕಾಂಗ್ರೆಸ್ ಇದನ್ನು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಬಿ ಕೆ ಹರಿಪ್ರಸಾದ್ ಅವರು ಕೌಂಟರ್ ಕೊಟ್ಟಿದ್ದಾರೆ. ಅಮಿತ್ ಶಾ ಅವರ ಸಂತತಿ ಪ್ರಹ್ಲಾದ್ ಜೋಶಿ ಅವರು, ಹಾಗಾಗಿ ಅಮಿತ್ ಶಾ ಅವರು ಫೇಕ್ ಎನ್ಕೌಂಟರ್ಗೆ ಹೆಸರು ಮಾಡಿದವರು, ಅವರ ಹೇಳಿಕೊಟ್ಟಂಥ ಪಾಠವನ್ನು ಇವರು ಇಲ್ಲಿ ಒಪ್ಪಿಸ್ತಾ ಇದ್ದಾರೆ ಅನ್ನುವಂಥ ಕೌಂಟರ್ನ ಕೊಟ್ಟಿದ್ದಾರೆ. ಈ ಪ್ರಕರಣವನ್ನು ಬೇರೆ ಕಡೆಗೆ ತಿರುಗಿಸೋದಕ್ಕೆ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ ಅಂತ ಡಿ ಕೆ ಸುರೇಶ್ ಕೌಂಟರ್ ಕೊಟ್ಟಿದ್ದಾರೆ. ಆದರೆ ಎನ್ಕೌಂಟರ್ ಏನು ಆರೋಪ ಇದೆ ಅದು ಮತ್ತಷ್ಟು ಜಟಾಪಟಿ ಜಾಸ್ತಿ ಆಗುವ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಇದು ಇನ್ನಷ್ಟು ತೀವ್ರ ಸ್ವರೂಪ, ಗಂಭೀರ ಸ್ವರೂಪ ಪಡೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ. ಮುಖ್ಯವಾಗಿ ಮುಖ್ಯಮಂತ್ರಿಗಳು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ಅವತ್ತು ಯಾಕೆ ಆ ಥರ ಆಯಿತು, ಪೊಲೀಸರಿಗೆ ಯಾರೆಲ್ಲ ಇಶಾರೆ ಕೊಡ್ತಾ ಇದ್ರು, ಜೊತೆಗೆ ಅಷ್ಟೆಲ್ಲ ಅಲ್ದಾಡಿಸುವಂತಹ ಪರಿಸ್ಥಿತಿ ಸಿ ಟಿ ರವಿ ಅವರಿಗೆ ಯಾಕೆ ಬಂತು, ಅಂದರೆ ರಾಜ್ಯ ಸರ್ಕಾರ ಟಾರ್ಗೆಟ್ ಮಾಡಿತ್ತಾ, ಯಾವ ರೀತಿ ಟಾರ್ಗೆಟು, ಅವ್ರನ್ನ ಮುಗಿಸೋ ಟಾರ್ಗೆಟಾ, ಇವೆಲ್ಲವೂ ಕೂಡ ಇನ್ನೂ ಕೂಡ ಅನುಮಾನ. ರಾಜ್ಯ ಸರ್ಕಾರ ಸ್ಪಷ್ಟೀಕರಣ ಕೊಡಬೇಕು. ಆದರೆ ಎಲ್ಲೋ ಒಂದು ಕಡೆ ಗೃಹ ಸಚಿವರೇ ಖುದ್ದಾಗಿ ಈ ವಿಚಾರದಲ್ಲಿ ಮೌನ ವಹಿಸಿದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಬರ್ತಾ ಇದ್ದಾವೆ. ಮುಖ್ಯಮಂತ್ರಿಗಳು ಮೇಲ್ನೋಟಕ್ಕೆ ಉತ್ತರಗಳನ್ನ, ಮಾಧ್ಯಮ ಹೇಳಿಕೆಗಳನ್ನ ಕೊಡ್ತಾರೆ, ಆದರೆ ಅವರು ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿಲ್ಲ. ಎಲ್ಲೋ ಒಂದು ಕಡೆ ಎಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಸುತ್ತಾನೆ ಸುತ್ತಾ ಇದೆ ಅನ್ನುವಂಥ ಚರ್ಚೆಗಳು, ಆರೋಪಗಳು ಕೂಡ ಬರ್ತಾ ಇರುವಂಥದ್ದು. ಹಾಗಾಗಿ ಈ ಮೂವರು ನಾಯಕರು ಕೂಡ ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಗಿದೆ. ಅರವಿಂದ್. ರೈಟ್ ಮಸೂದ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಉತ್ತರ ಕೊಡಬೇಕಾದವರು ಉತ್ತರ ಕೊಡ್ತಾ ಇಲ್ಲ, ಹಾಗಾಗಿ ಅನುಮಾನಗಳು ಜಾಸ್ತಿ ಆಗ್ತಾ ಇದೆ. ಕೆಲವರು ಮೌನ ಈ ಅನುಮಾನಗಳನ್ನು ಜಾಸ್ತಿ ಮಾಡ್ತಾ ಇದೆ. ಪರ್ಟಿಕ್ಯುಲರ್ಲಿ ಹೋಮ್ ಮಿನಿಸ್ಟರ್ ಅವರ ಡಿಪಾರ್ಟ್ಮೆಂಟ್ ಅದು. ಪೊಲೀಸರು ಆಯಿತು, ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಥವಾ ಅಲ್ಲಿನ ಹಿರಿಯ ಪೊಲೀಸ್ ಅಧಿಕಾರಿಗಳು ಯಾರಾದರೂ ಏನಾದರೂ ಮಾತನಾಡಿದ್ರಾ? ಇಲ್ಲ. ಅಲ್ಲಿನ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿಲ್ಲ. ಹಾಗಾಗಿ ಅನುಮಾನಗಳು ಮೂಡ್ತಾ ಇರೋದು.